ನೀನೇ ನಾನು ಕಟ್ಕೊಂಬೋದಿತ್ತು, ನೀನೇ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಸಂಸಾರ ಹಾಳು ಮಾಡಕ್ ನೀನಂತವ್ರು ಕರ್ಕೊಂಡು ಹೋಗ್ಬೇಕು. ನಾನು ನನ್ನ ಗಂಟ ಬಂದಾಗ ಮಾಡ್ತೀನಿ, ಇವಾಗ ಆಗಲ್ಲ ಆಯ್ತಾ? ಏ ಮಾವ, ನಿಮ್ಗೆ ನಾನ್ ಬೇಕಾ ನೀನ್ ಎಂತಿ ಬೇಕಾ? ಕೊಡ್ವೆ ಬಂಗಾರ ಚೈನ್ ಇದ್ರು ಚೆನ್ನಾಗ್ ಕಾಣ್ತೀಯ ಪವಿ. ಯು ಬಾರ್ನ್ ಬ್ಯೂಟಿ ಪವಿ. ಸೊ ಮಾವ, ಹಾಯ್ ಹಲೋ ಗೈಸ್, ನೀವು ವಾಯ್ಸೇ ಬರ್ತಾ ಇಲ್ಲ. ಹಾಯ್ ಹಲೋ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ನಾವಿದೀವಿ ನಮ್ಮ ಮಾವನ್ ಮನೇಲಿ. ಅಂಡ್ ಮಾವನ್ ನೋಡಿ ಫುಲ್ ಶೈ ಅನ್ಕೊಳ್ಳಿ, ಅದಕ್ಕೆ ಟೇಕ್ಟು. ಇವತ್ತು ನಾನು ನಮ್ಮ ಮಾವನ್ ಮನೆಗೆ ಬಂದಿದ್ದೀನಿ. ಅಂಡ್ ಅವ್ರು ಇವತ್ತು ಸತ್ಯನಾರಾಯಣ ಸ್ವಾಮಿ ವ್ರತ ಜೊತೆಗೆ ನನ್ನ ತಮ್ಮನ ನಾಮಕರಣ ಮಾಡಿದ್ದಾರೆ. ನನ್ನ ತಮ್ಮ ಮಾವ ಇನ್ನೇನಾಗುತ್ತೆ, ಮಾವನ್ ಮಗ ಅಂತೇಳ. ಮಾವನ್ ಮಗ ಏನಾಗ್ಬೇಕು? ಮಾವನ್ ಮಗ ಮಾವನೇ ಆಗ್ತಾನ. ಅಯ್ಯಯ್ಯೋ, ನೀನೇ ನಾನು ಕಟ್ಕೊಂಬೋದಿತ್ತು, ನೀನೇ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ, ಹುಡುಗಿ ಫೇರ್ ಅಂಡ್ ಲವ್ಲಿ, ಅಂಜೇಬು ಆಲ್ವೇಸ್ ಖಾಲಿ. ನೀನು ಬೇಕಂತ ನಾನು ದುಡಿಯೋದಲ್ಲ. ಇನ್ನೊಂದು ಮಕ್ಕಳು ಬಿಟ್ಟು ಮದುವೆ ಆಗ್ತೀನಿ. ಮಾವನ್ ಮಗ ಮಾವನೇ ಆಗ್ತಾನಂತೆ. ಸೊ ನಮ್ಮ ಮಾವನ ಹೆಸರು ಏನಂದ್ರೆ, ನನ್ನ ಮಕ್ಕಳು ಒಂದೊಂದಲ್ಲ. ಸೊ ಎದ್ಬೇಕಂತ. ಎದ್ಬೇಕು ಹೇಳು ಅರ್ಥ ಏನು? ಕೃಷ್ಣ ಹೆಸರಲ್ಲೇ ಕೃಷ್ಣ. ರೆಕಾರ್ಡ್ ಬೀಟ್ ಮಾಡ್ತಾನೆ. ಎದ್ವಿಕದ ಕೃಷ್ಣ ಅಂತೆ. ಸೊ ನೈಸ್ ನೇಮ್. ನನ್ ಮಗಂಗೂ ಬೇಗ ಒಂದ್ ಯಾವ್ದಾದ್ರು ಕೃಷ್ಣನ ಹೆಸರು ಹುಡುಕಿಕ್ಕಿರೋ. ನಿನ್ ಮಗ ಫ್ಯೂಚರ್. ಸೊ ಇವರು ನಮ್ಮಮ್ಮ, ಇವ್ರ ಅಕ್ಕ, ಇವ್ರು ತಂಗಿ ಇವ್ರು. ಇವ್ರು 3 ಜನ ಒಂದೇ ತಾಯಿ ಮಕ್ಳು. ಇವ್ರು ಮಾವನ್ ಮಗಳು. ಸೊ ಇವಾಗ ಇವರೆಲ್ಲ ಸೇರ್ಕೊಂಡು ಹಾಡಾಡ್ತಿದ್ದಾರೆ. ಸೊ ನಾನ್ ಕಿವಿ ಮುಚ್ಕೊಂತೀನಿ, ನೀವು ಕಿವಿ ಮುಚ್ಕೊಂಡ್ಬಿಡಿ. ಸ್ಟಾರ್ಟ್. ಓ ಆಡ್ರಮ್ಮ, ಇದೆಲ್ಲ ಬೇಕಿತ್ತ? 1 2 3 ಗೈಸ್, ಈ ತರ ಜೊತೆಲಿ ಸೇರಿದಾಗ ಅಪರೂಪದ ಪ್ರತಿಭೆ ಅವಾಗವಾಗ ಹೊರಗಡೆ ಬರ್ತಿರುತ್ತೆ. ಸೊ ನೀವ್ ತಲೆಗೆಲ್ಲ ಹಾಕೊಳಕ್ ಹೋಗ್ಬೇಡಿ. ಇವ್ರ ಕೋಆರ್ಡಿನೇಷನ್ ಬಗ್ಗೆ ಅಂತೂ ಮಾತಾಡಕ್ಕೆ ಹೋಗ್ಬೇಡಿ. ಆದ್ರೆ ಸಂಧ್ಯಾ ಆಡಕ್ ಸ್ಟಾರ್ಟ್ ಮಾಡದ್ಮೇಲೆ ತಾಳ, ಸ್ವರ, ರಾಗ ಎಲ್ಲ ಕರೆಕ್ಟ್ ಬಂತು. ಇವಾಗ ಕಿವಿ ಮುಚ್ಕೊಂಬೇಡಿ, ಸ್ವಲ್ಪ ಕೇಳಿಸ್ಕೊಳ್ಳಿ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಆಯ್ತಮ್ಮ ಗೈಸ್, ಇಲ್ಲಿಗೆ ಈ ಸಾರಿ ಇಷ್ಟೇ. ಆಮೇಲೆ ಇವಾಗ ಬಂದಿಲ್ಲ ಅಂದ್ರೆ ಇರೋದಿಲ್ಲ. ಆಮೇಲೆ ಆಡು 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 ಅಲ್ಲ, ಆಮೇಲೆ ಆಡು. ಆಯ್ತು ಅಷ್ಟೇ ಫ್ರೆಂಡ್ಸ್, ಬಾಯ್. ಅಷ್ಟೇ. ಭಾಗ್ಯ ಬಾ, ಅದಕ್ಕೆ ವಾಪಸ್ಸು ಭಾಗ್ಯ ಲಕ್ಷ್ಮಿ ಬಾರಮ್ಮ. ಗೈಸ್ ಬರಲ್ಲ, ಏನಿಲ್ಲ. ಎಲ್ಲ ಕಟ್ ಮಾಡಿ ಶಾರ್ಟ್ ಮಾಡಿ ಎಲ್ಲ ರೆಡಿ ಮಾಡಾಕು. ಶಾರ್ಟ್ ಮಾಡು. ಗೈಸ್, ಇವತ್ತು ನಾವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದೀವಲ್ಲ ನಮ್ಮ ಮಾವನ ಜೊತೆಗೆ. ಇವತ್ತು ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂದ್ರೆ, ಲೈಕ್ ಇವ್ರ ಜೊತೆ ಎಲ್ಲರ ಜೊತೆ ಏನ್ ಮಾಡಕ್ ಹೊರಟಿದ್ದೀನಿ ಅಂದ್ರೆ, ನಾನು ಏನೇ ಕೇಳಿದ್ರು ಅವರು ತಪ್ಪಾಗಿ ಉತ್ತರ ಕೊಡ್ಬೇಕು. ಸರಿಯಾಗಿ ಉತ್ತರ ಕೊಟ್ರೆ ಸರಿಯಾಗಿ ಉತ್ತರ ಕೊಡಲ್ಲ, ತಪ್ಪಾಗಿ ಉತ್ತರ ಕೊಡ್ಬೇಕು ಅಷ್ಟೇ ಇವತ್ತಿನ ಟಾಸ್ಕ್. ನಾನು ಏನ್ ಕೇಳ್ತೀನೋ ಅದಕ್ಕೆಲ್ಲ ತಪ್ಪು ಉತ್ತರ ಕೊಡ್ಬೇಕು. ನೋಡೋಣ ಯಾರ್ಯಾರು ಎಷ್ಟೆಷ್ಟು ತಪ್ಪ ಆನ್ಸರ್ ಕೊಡ್ತಾರೆ. ಫಸ್ಟ್ ನಮ್ಮ ಮಾವಿಂದ ಸ್ಟಾರ್ಟ್. ನಮ್ಮ ಮಾವನೇ ಫಸ್ಟ್. ಅಲ್ಲ, ನೀನ್ ಅಳಿಯನೇ ಮಲಿಕೊಂಡ್ಬಿಟ್ಟ ಹೋಗತ್ತಾನೆ. ಸಾರಿ ಗೈಸ್, ನಮ್ಮ ಅಳಿಯನ್ ಕರ್ಕೊಂಬರೋಣ ಬನ್ನಿ. ಮಲಗಿದನ್ ಬಾರಲೆ, ಅವನಲ್ಲ ಅತ್ತೆ. ಅಲ್ಲ, ಅವನು ಮಲ್ಕೊಂಡು ಒಂದು ತೊಟ್ಲಲ್ಲಿ ಮಾಡಿ ಹೋದ. ನಮ್ಗೆ ಇವತ್ತರ ಕುತ್ಕೊಳಕ್ ಬಂದೀನಿ. ಹೇಳ ಮ್ಯಾಟ್ರಿ ಫಸ್ಟ್ ಮೊದಲು ಸೊ ಮಾವ, ನಾಚಿಕೆ ಮಾವ.
ಅಲಂಕಾರ ಮಾಡ್ತಿದ್ಯಾ ಎಲ್ಲಿ ಏನು ಕೊಡ್ವೆ ಏನು ಬಂಗಾರ ಚೈನ್ ಬಂಗಾರ ಚೈನ್ 10,000 ರೂಪಾಯಿ ಗ್ರಾಮ್ ಅವ ಏನ್ ತಮ್ಮ ಅಂತ ಇರೋದು ನನ್ಗೇನು ಕೊಟ್ಟಿಲ್ಲ ಅಲ್ಲೋಡು ಬೇಕಾ ಇದನ್ನ ಕರೆಕ್ಟಾಗಿ ಝೂಮ್ ಮಾಡು ಆಮೇಲೆ ಬಿಚ್ಕೊಟ್ಟು ಕರೆಕ್ಟ್ ಹಾಕು ವಾಪಸ್ ಎಲ್ಲ ಬರಲ್ಲ ತಿರುಪತಿ ಉಂಡಿ ಅನ್ಕೋ ಎಷ್ಟು ಚೆನ್ನಾಗಿದ್ಯಾ ಅಟ್ಲೀಸ್ಟ್ ಇಲ್ಲಿ ಇರೋ ತನಕ ಆದ್ರೂ ಸ್ವಲ್ಪ ಫ್ಲೆಕ್ಸ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಬಿಚ್ಕೊಡ್ತೀನಿ ಬಿಚ್ಕೊಡೋ ಹಾಕ್ಬೇಡ ಬಿಚ್ಕೊಡ್ತೀವಿ ಅನ್ನೋದಲ್ಲ ಹಾಕ್ಬೇಡ ಕೊಟ್ಟ ಅನ್ನೋದು ಮಾತ್ರ ಗೇಮ್ ಸ್ಟಾರ್ಟ್ ಗೇಮ್ ಅಮ್ಮ ಆಫ್ ಮಾಡಮ್ಮ ಕಾಪಿ ರೈಟ್ ಬರುತ್ತೆ ಏನ್ ಗೊತ್ತಾಯ್ತು ಕಾಪಿ ರೈಟ್ ಅಂದ್ರೆ ಏನು ಅಮ್ಮ ಆಗಲ್ಲ ನಮ್ಮ ಮನೇಲಿ ಇರೋರ್ಗೆಲ್ಲ ಕಾಪಿ ರೈಟ್ ಬಗ್ಗೆ ಹೇಳ್ಕೊಟ್ಟು ಸಾಕಾಗೋದು ಕೇಸ್ ಹಾಕಿದ್ರೆ ಸಂದೆ ದುಡ್ಡು ಕಟ್ಕೊಡ್ಬೇಕಾಗ್ತದೆ ಫಸ್ಟ್ ಏನಂದ್ರೆ ನಾನು ಇವಾಗ ಏನೇ ಹೇಳಿದ್ರು ಏನೇ ಮಾತಾಡಿದ್ರು ನೀನ್ ತಪ್ಪ ಆನ್ಸರ್ ಕೊಡ್ಬೇಕು ಕರೆಕ್ಟ್ ಆಗಿರೋ ಆನ್ಸರ್ ಕೊಡ್ಬಾರ್ದು ಆಯ್ತಾ ಆತರ ಹೇಳು ಮುಂದಕ್ಕೆ ಕೇಳ ಆಯ್ತು ಅರ್ಥ ಆಯ್ತು ಫ್ಲಾಶ್ ಆಯ್ತು ನನಗೆ ನನ್ಗೆ ಆನ್ ಆಗ್ತಾ ಇಲ್ಲ ಟಾರ್ಚ್ ಇರೋ ಒಂದು ನಿಮಿಷ ಇವಾಗ ಸ್ಟಾರ್ಟಾ ನಾನು ಏನೇ ಹೇಳಿದ್ರು ನೀನ್ ತಪ್ಪ ಆನ್ಸರ್ ಕೊಡ್ಬೇಕು ನೀನ್ ಎಂಟಿ ಹೆಸರು ಕಾವ್ಯ ನನ್ನ ಹೆಸರು ಮಾರುತಿ ಅಲ್ಲ ಮಂಜುನಾಥ್ ನಾನು ನಿನ್ನ ಹೆಸರು ಕೇಳಿಲ್ಲ ನಾನು ನಿನ್ನ ಎಂಟಿ ಹೆಸರು ಕಾವ್ಯ ಅಂದಿದ್ದು ನಾನು ಎಂಟಿ ಹೆಸರು ಅಂದ ನೀನು ಕರೆಕ್ಟಾಗಿ ಕೇಳಿಸಿಲ್ಲ ನನಗೆ ಕನ್ನಡ ಬರಲ್ಲ ಏನಿಲ್ಲ ನಿನ್ನ ಎಂಟಿ ಹೆಸರು ಕಾವ್ಯ ಅಲ್ಲ ಮತ್ತೆ ದಿವ್ಯ ಅಷ್ಟೇ ಮರ್ಡರ್ ದಿವ್ಯ ಯಾವ ಬಂದ್ಬಿಡ್ತು ಬಿಡೋ ಅಲ್ಲಿ ಸಂಧ್ಯಾ ಯಪ್ಪ ಎಕ್ಸ್ ಹೆಸರೆಲ್ಲ ಹೇಳ್ಬಿಡೋದಿಲ್ಲಿ ಸಂಧ್ಯಾ ಅಲ್ಲ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಅಂತ ನಿನ್ ಎಕ್ಸ್ ನೆನ್ಪ್ ಮಾಡ್ಕೊಂತ ಮಾರುತಿ ಇನ್ನೂ ಅಂತ ಹೌದು ಬಾರಿ ಡೌನ್ ನಮ್ಮ ಮಾವ ಇನ್ನೇನ್ ಕೇಳಿ ಈ ತರ ನಿನ್ ಕೇಳಿದ ತಕ್ಷಣ ಸಿಗಾಕೊಂಡ್ಬಿಡ್ಬೇಕು ನೀನು ಹೇಳು ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ನೀನೆ ನಾನಂತೆ ನೀನ್ ಮೊದ್ಲು ಏನೇನ್ ಕೇಳ್ಬೇಕು ಬರುತ್ತೋ ಅದು ಹೇಳ್ತೀನಿ ಅಷ್ಟೇ ನೀನು ಊಟ ಮಾಡಕ್ ಹೋಗೋಣ ಬನ್ನಿ ಹಂಗೆ ಕೇಳ್ತಾ ಇರ್ತೀನಿ ನೆನಪಾದಾಗೆಲ್ಲ ಅವಾಗ ಹೇಳ್ತಾರೆ ಆಯ್ತಾ ಸೊ ಈ ತರನೇ ಗೈಸ್ ಎಲ್ರು ಕೇಳ್ತೀನಿ ಎಲ್ರು ತಪ್ಪ ಉತ್ತರ ಕೊಡ್ಬೇಕು ನಮ್ಮ ಅಪ್ಪ ಇರ್ತಾರೆ ನಮ್ಮ ಅಮ್ಮ ಇರ್ತಾರೆ ಇವ್ರು ಇರ್ತಾರೆ ಗೈಸ್ ದಿವ್ಯಾ ಅವರೇ ಎಲ್ಲಿದ್ದೀರಾ ಗೈಸ್ ನಮ್ಮ ಮಾವ ಅವ್ರು ಇರ್ತಾರೆ ಗೈಸ್ ನಮ್ಮ ಮಾವ ನೋಡಿ ನಮ್ಮ ಮಾವ ಹೊಟ್ಟೆ ಬಂದ್ಬಿಟ್ಟಿದೆ ಹೊಟ್ಟೆ ಮೇಲೆ ಹಾಕಿದ್ದೀರ ಅಂತ ನಮ್ಮ ಮಾವ ಸ್ವಲ್ಪ ಹೊಟ್ಟೆ ಜಾಸ್ತಿ ಆಗ್ಬಿಟ್ಟೈತೆ 2 ಮಕ್ಳು ಸಾಕಾಗಲ್ವಾ ಸಾಕು ಹೊಟ್ಟೆ ಬಂದೈತೆ ಅದಕ್ಕೆ ಬರೀ ತಿಂತಿನ್ ಮಾಡ್ಕೊಂಡ್ರೆ ಇನ್ನೇನಾಗುತ್ತೆ ಓಕೆ ಗೈಸ್ ಆಯ್ತಾ ಮುಗೀತಾ ನಡಿ ಊಟಕ್ಕೆ ಹೋಗೋಣ ವಿರಾಮದ ನಂತರ ಕ್ಯಾಮ್ರಾಮನ್ ವರ್ಷಿ ಜೊತೆ ಹೆಸರು ಗೊತ್ತಿಲ್ಲ ನಿಮ್ಗೆ ಪವಿತ್ರ ಜೊತೆ ಕ್ಯಾಮ್ರಾಮನ್ ಪವಿ ಜೊತೆ ಹುಡುಗಿರೇ ನಾನು ಸಾರಿ ಕ್ಯಾಮ್ರಾ ವಿಮೆನ್ ಪವಿ ಜೊತೆ ಮಾವ ನಾನೇನಾಗಿದ್ದೀನಿ ಅಯ್ಯೋ ವಿರಾಮದ ನಂತರ ಕ್ಯಾಮ್ರಾಮನ್ ಪವಿ ಜೊತೆಗೆ ಮಾವ ಹುಡುಗಿನೇ ನಾನು ಸಾರಿ ಇನ್ನೊಂದ್ಸರಿ ಕ್ಯಾಮ್ರಾ ಗರ್ಲ್ ವಿರಾಮದ ನಂತರ ಕ್ಯಾಮ್ರಾ ವಿಮೆನ್ ಪವಿ ಜೊತೆ ಮಾವ ಸೊಸೆಯ ಮಾತುಕತೆ ಕಾಣಿಸ್ತಾ ಇಲ್ಲ ಪವಿ ಇದು ಪಿಂಕು ಏನು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಸೈಡ್ ಬೈ ಕಡೆ ಇಲ್ಲಿ ಕ್ಯೂಟ್ ನೋಡಿ ಗೈಸ್ ನನ್ನ ತಂಗಿ ಹೆಂಗ್ ಚೆನ್ನಾಗಿ ರೆಡಿ ಆಗೋಳೆ ಅಂತ ಹೆಂಗಿದ್ರು ಚೆನ್ನಾಗಿ ಕಾಣ್ತೀಯ ಪವಿ ಯು ಬಾರ್ನ್ ಬ್ಯೂಟಿ ಪವಿ ನಮ್ಮ ಮಾವನ್ ಮಗನ್ ನೋಡೋಣ ಸ್ವಲ್ಪ ನಮ್ಮ ಮಾವನ್ ಮಗನ್ ನೋಡ್ತೀರಾ ಏನ್ ಕ್ಯೂಟ್ ಆಗಿ ನೋಡ್ರಿ
ಅವನಿಲ್ಲ ಅವನೇ ಬಟ್ ಗೊರ್ಕೆ ಹೊಡಿತಾವನೆ. ಎದ್ವಿಕ್ ಅಂದ್ರೆ ಜಾಸ್ತಿ ಗೊರ್ಕೆ ಹೊಡಿತಾನೆ. ಎದ್ವಿಕ್ 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 ನಮ್ಮ ಹುಡ್ಗ ಹೆವಿ ನಿದ್ದೆ ಹೊಡಿತಾವನೆ. ನಮ್ಮ ಮಾವ ಎಲ್ಲಾನು ಲೈಕ್ ಈ ನೇಮಿಂಗ್ ಸೆರೆಮನಿ ನನ್ ಕರೀದಿರಾ ಮಾಡ್ಬಿಟ್ರು. ಎಲ್ಲ ಆಗೋದ್ಮೇಲೆ ಇವಾಗ ಬಂದಿದೀನಿ. ಎಳೆಗಳು ಎತ್ತ ಟೈಮಲ್ಲಿ ಬಂದ್ ಕರ್ಕೊಂಡ್ ಬಂದೈತೆ ನಮ್ಮಮ್ಮ ಅಪ್ಪ. ಜೊತೆಲಿ ಒಂದ್ ಫೋಟೋ ಇಟ್ಸ್ಕೊಳ್ಳೋಣ ಅಂತ ನಿಂತ್ಕೊಂತ ಇದೀವಿ. ಆದ್ರೆ ಹತ್ಕೊಂಡ್ಬಿಟ್ಟ ಅವನು. ಇವಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನ್ ಇರ್ಬೇಕು. ಸೊ ನಾನು ಇಲ್ಲಿ ಸೆಂಟ್ರಲ್ ನಿಂತ್ಕೊಂಡಿದ್ದೀನಿ. ಫ್ಯಾಮಿಲಿ ಇಲ್ಲಿ ಹಿಡ್ಕೊಳ್ಳ ಇಲ್ಲಿ. ಚಿನಿ, ನಾನ್ ನಿನ್ನ ಎಬ್ರಿಸಿದಕ್ಕೆ ನಿನ್ ಫೋಟೋದಲ್ಲಿ ಇದ್ಯಾ? ಇಲ್ಲಾಂದ್ರೆ ಮಿಸ್ ಮಾಡ್ಕೊಂತಿದ್ದೆ. ಆಮೇಲೆ ನನ್ ಬ್ಲಾಗ್ ಅಲ್ಲಿ ಬರ್ತೀಯ ನೀನೆ ಹೈಲೈಟ್. ಹಿಂಗ್ ಕೈ ಕೊಡ್ಮ, ಅವ್ರು ಹಿಡ್ಕೊಂತಾರೆ. ಆ ಕೈ ಅಲ್ಲ, ಆ ಕೈ ಕೊಡ್ಮ. ನೀನ್ ಆ ಕೈ ಕೊಡು. ಯಾರಾದ್ರೂ ಎತ್ಕೊಂಡ್ ಹೋಗ್ಬಿಡ್ತಾರಂತ ಇರೋ ಬರೋದನ್ನೆಲ್ಲ ಎತ್ತಿಕೊಂಡವ್ರೆ. ನಿಂತ್ಕೊಳ್ಳೆ ನಿಂತ್ಕೊಳ್ಳ. ಹೊಡಿಯಂಗಿರು ಒಂದ್ ಫೋಟೋ ಹೊಡಿಬೇಕು. ಹೊಡಿರಿ ಅವಳಿಗೆ ಎಲ್ಲ ಸೇರ್ಸ್ಕೊಂಡು ಸಾಕ. ಹತ್ತಾತ್ರ ನಿಂತ್ಕೊ. ಅಯ್ಯಯ್ಯಯ್ಯೋ ನಮ್ಮ ಸಂಸಾರ ಆನಂದ ಸಾಗರ. ಫೋನ್ ಪಟ್ ಅನ್ಬೇಕು ಹೊಡೆದ್ರೆ. ಹೊಡಿ ಬೇಗ ತಗೊಂಡು ಹಿಂಗ ಹಾಕರ್ ಪಟ್ ಅಂತದೆ. ಒಂದ್ ಹೊಡಿಯಕ್ಕೂ ಬರಲ್ಲ ನಿನ್ಗೆ. ಎತ್ತು ಎಲ್ರು ಬೇಗ ಬೇಗ ಊಟ ಕುತ್ಕೊಂಡ್ಬಿಡ್ತಾರೆ. ಟವಲ್ ಹಾಕೊಂಡ್ ಇಟ್ಕೊಂಡ್ಬಿಡೋದಲ್ಲ, ಹಾಕೊಂಡ್ ಇಟ್ಕೊಂಡ್ಬಿಡ್ತಾರೆ. ನಮಗಂತೂ ಜಾಗನೇ ಕೊಡಲ್ಲಪ್ಪ ಜನಗಳು. ಚೇರ್ನ ಊಟಕ್ಕೆ ಮಾವ. ನಿಮ್ಗೆ ನಾನ್ ಬೇಕಾ ನೀನ್ ಹೆಂಡತಿ ಬೇಕಾ? ನಾನ್ ಬೇಡವಾ? ಹೇಳು, ನಾನ್ ಬೇಡ ನಿಂಗೆ. ಅವಳಿಂದ ಕೇಳಿದ್ರೆ ಹೇಳ್ತೇನೆ, ನೀನು ಅವಳ ಮುಂದೆ ಕೇಳಿದ್ರೆ. ಅಲ್ಲಿ ಯಾವಾಗ್ಲೇ ದಿವ್ಯಾ ಅಂತ ಯಾರೋ ಹುಡುಗಿ. ನಿನ್ ಹೆಂಡತಿ ಹೆಸರು ಏನು ಅಂದ್ರೆ ದಿವ್ಯಾ ಅಂತ ಅಷ್ಟೇ ತಾನೇ ಬಿಡು. ದಿವ್ಯಾ ಗೊತ್ತಿಲ್ಲ ಯಾರು ಅಂತ? ಗೊತ್ತು ದಿವ್ಯಾ ಯಾರು ಅಂತ. ಯಾರು? ಮಾಜಿ ಡೌ. ಏನ ಅಮೂಲ್ಯವಾದ ವರ್ಡ್ಸ್ ಒಂದೇ ಸತಿ ಬರೋದು, ಅಗ್ಲಗ್ಲ ಬರಲ್ಲ. ನಿನ್ನಂತ ತಾಳು ಹೇಳ್ತೀನಿ, ಸಂಸಾರ ಹಾಳು ಮಾಡಕ್ ನಿನ್ನಂತವ್ರು ಕರ್ಕೊಂಡು ಹೋಗ್ಬೇಕು. ಕರೆಕ್ಟ್. ನಾನು ಎಲ್ಲಾರ ಸಂಸಾರನು ಹಾಳು ಮಾಡಲ್ಲ, ಬರೀ ನಮ್ಮ ಮಾವನ ಸಂಸಾರ ಮಾತ್ರ. ನೀನ್ ಏನೇ ಬಡ್ಕೊಂಡ್ರು ಹಾಳಾಗಲ್ಲ, ತಿಂದೇವ್ ಸುಮ್ಮನೆ. ಅಕ್ಕ ಆನ್ ಫೈರ್. ಶೋ ನಡೆಯಲ್ಲ, ಬಾಯಲ್ಲಿ TRP ನೀನೇ ಬಾಯ್ ಬಂತು. ಅವಳು ಹೇಳ್ತಾಳೆ ಆಮೇಲೆ ಹೋಗಿ ಬರ್ತೀನಿ ಅಂತಂದ್ರೆ ಹೋಗ್ಬೇಡ ಬಿಡು ಅಂತೀನಿ. ಮನೆ ಕಲ್ಸ್ಕೊಟ್ಬಿಡ್ತೀಯ ನೀನು? ನಾನೇ ಕೇಳಿ ಬರ್ತಾರ, ನನಗೆ ಗೊತ್ತೇ ಇಲ್ಲ. ಗೊತ್ತಾವ KFM ಬಂದಿದ್ರಪ್ಪ, ಆಮೇಲೆ ಹೇಳಿರೋದು. ಆಮೇಲೆ ಹೇಳ್ಬಿಟ್ರ ನಿಮ್ ಮನೇಲಿದ್ದಾಗ ದೊಡ್ಡೊಳಗೆ ಮಾಡ್ಕೊಂಬಾರ ಬಿಡಮ್ಮ. ಯಾಕೆ ಆದ್ರೂ ನಮ್ಮ ಮಾವನ್ ಮದ್ವೆಲಿ ನಾನು ಮಿಂಚ್ತಾ ಇರ್ಲಿಲ್ಲ ಮಮ್ಮಿ, ಅದಕ್ಕೆ ನಮ್ಮ ಮಾವ ಹೌದು ಐತೆ ಫೋಟೋ. ದೊಡ್ಡವಳು ಇವಾಗ ಹೈಟ್ ಇಲ್ಲ. ನಮ್ಮ ಮದ್ವೆ ನೀನ್ ಎಲ್ಲಿದೆ ಗೊತ್ತಾ? ನೀನು ನಮ್ಮ ಮದ್ವೆಗೆ ಬಂದಿರ್ಲಿಲ್ಲ ಅವಳು. ನಾನು ಏನಕ್ಕಿರ್ತೀನಿ ಏನು ಬಿಟ್ರೆ ಏನು ನಮ್ಮ ಮಾವನ ಮದುವೆ ಅದಿಲ್ಲ. ಏನ್ ಮದುವೆ ಏನ್ ಮಾಡಿಲ್ಲ, ಇಲ್ಲಿ ರೆಡಿ ಆಗಕ್ ಬಿಟ್ಟಿಲ್ಲ. ಇಲ್ಲ ನಾನ್ ರೆಡಿ ಆಗ್ಬೇಕು ಅಂತ ಕೂತ್ಕೊಂಡಿದ್ದೆ. ನೀನಂತೆ ನಂತೆ ಮೇಕಪ್ ರಾಣಿ ಅಂತ. ಇದು ನಿಮ್ಮ ಯಾರು? ಇಕ್ಕಿ ಸ್ವಲ್ಪ ದೊಡ್ಡ ಯಾರ್ದಪ್ಪ
ಮಾಡಪ್ಪ ಎಡಿಟಿಂಗ್. ಎಲ್ಲಾರು ಊತರ ಇದ್ದವ್ರು ಇವಾಗ ಉಪ್ಪು ಅಲ್ಲೇ ಬರ್ಬೇಕು. ಬದುಕ ಆಸೆ ಇದ್ರೆ ಇಲ್ಲಿಗೆ ಬಂದ್ಬಿಡು. ಬಂದ್ಬಿಡು. ಇದ್ರೆ ತಕೋ. ಅವ ಮಾತಾಡು. ಖರ್ಚು ಮಾಡಿಸಿದ್ಯಾ ಖರ್ಚು ಕೊಟ್ಟೆ. ನಮ್ಮಕ್ಕ ಸೈಕಲ್ ಓಡಿಸ್ತಾಳೆ ಆದ್ರೆ ಯಾರು ಮಾವ ಮಾವ ಈ ಚೈನ್ ನನ್ಗೆ ಮಾವ. ಸ್ಪೀಕರ್ ಕೊಡ್ಲೇನೆ ಹೋಗ್ಲಿ ಹೇಳಮ್ಮ. ಇದು ನಾನ್ ತಗೊಂಡ್ ಹೋಗ್ತೀನಿ ಮನೆಗೆ. ನೀನು ನಾವು ಅಂತ ಬೇಡ ನಿನ್ಗೆ. ನಾನು ಕೂಡ ಮಾಡಿದ್ರೆ ಜಡ್ಜ್ ಆಗ್ಬಿಡ್ತಿದ್ದೆ. ಇದು ಯಾರ ನಂಬ ಮಾತು ಎದ್ದೋಗು. ಕೊಟ್ಟಿದ್ದೇನೆ ಏನೋ ಇವಾಗ ಬಂದು ಚೈನ್ ಕೊಟ್ಬಿಟ್ಟ. ನಾನು ಹೋದ್ಮೇಲೆ ಹಿಂಗೆಲ್ಲ ಬೈದ್ಯಾ ನೀನು ಗೊತ್ತು ನನಗೆ. ಏನಂತ ಹೆಸರಿಕವ್ರು ಗೊತ್ತಾ? ಮತ್ತೆ ಮಿನಿ ರಾಕ್ಷಸಿ ಅಂತ. ನಾನೆಲ್ಲ ಕ್ಯೂಟಿ ಸ್ವೀಟಿ ಅಂತೇನೆ ಹೇಳ್ತಾನೆ, ಮಿನಿ ರಾಕ್ಷಸಿ ಅಂತ. ಮಿನಿ ರಾಕ್ಷಸಿ ಸೂಪರ್ ಅಲ್ವಾ? ಏ ಅದು ಒರಿಜಿನಲ್ ಅಂತ ಕಣೆ. ಹೌದಾ ಈ ತರ ಮಾಡ್ಕೊಳ್ಳೋಣ ನಾವು. ಅಲ್ಲೇ ಎಷ್ಟು ಅದು ಕಾವ್ಯ ಗೈಸ್ ಇವರೆಲ್ಲ ನನ್ಗೆ ಅವನಿಂದ ಕೆಲಸ ಮಾಡಿಸ್ತಾನೆ ಅವ್ರ. ಈ ಮಾವ ಮಾವ ಅನ್ಕೊಂಡು ಮಾವ ಗೈಸ್ ಇಲ್ಲ ನಾನು ಮಾಡ್ತಾ ಇಲ್ಲ. ನಂಗೆ ಇವ್ರು ಯಾರಂತಾನೆ ಗೊತ್ತಿಲ್ಲ. ಎವಿ ಕೆಲಸ ಕೊಟ್ಟಿದ್ಯಾ ಮಾವ ನೀನು? ಹೋಗ್ಬಿಡು. ಏನ್ ಮಾಡ್ತೀಯ ನೋಡೋಣ. ಕಾಫಿ ಮಾಡೋದು. ಕಾಫಿ ಮಾಡ್ಬಿಟ್ಟು ನಾನು ನನ್ನ ಗಂಟ ಬಂದಾಗ ಮಾಡ್ತೀನಿ. ಇವಾಗ ಆಗಲ್ಲ ಆಯ್ತಾ? ಗಂಡ ಹೆಂಗಿರಬೇಕು? ನನ್ಗೆ ಎಡಿಟಿಂಗ್ ಬಿಟ್ಟಲ್ಲ ಗೈಸ್ ಇವರು. ಕೊನೆಗೂ ಆ ಚೈನ್ ಕಿತ್ಕೊಂಡ್ಬಿಟ್ರು. ನಮ್ಮ ಮನೆಯಲ್ಲಿರೋ ಜನ ಸ್ಯಾಡಿಸ್ಟ್ಗಳು. ಪವಿನ್ ಕರ್ಕೊಂಡು ಇವಾಗ ನಾನು ಇಲ್ಲೊಂದು ಶೂಟ್ ಮಾಡಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಫುಲ್ ತೋಟ ಇದೆ. ತುಮಕೂರಲ್ಲಿದ್ದೀನಿ ನಾನು. ತುಮಕೂರು ಮಂದಿ ಯಾರಾದರೂ ನಾನು ವ್ಲಾಗ್ಸ್ ನೋಡ್ತಿದ್ರೆ ತುಮಕೂರು ಅಂತ ಟೈಪ್ ಮಾಡಿ ಹಾರ್ಟ್ ಹಾಕಿ ಹಾರ್ಟ್. ಸೊ ನಾನು ತುಮಕೂರಲ್ಲಿದ್ದೀನಿ. ಇಲ್ಲಿ ಗ್ರೀನರಿ ಹೆವಿ ಸಖತ್ತಾಗಿದೆ, ನನಗೆ ಇಷ್ಟ ಆಯಿತು ಪರ್ಸ್ನಲಿ. ಅದಕ್ಕೆ ಇಲ್ಲೊಂದೆರಡು ಶೂಟ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡೆ ನಿಮಗೆಲ್ಲ. ಹಾಂ, ಯಾವ ಸಾಂಗ್ ಗೊತ್ತಾ? ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗಿ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ನಾನು ಕ್ರಿಕೆಟ್ ಆಡ್ಬಿಟ್ಟು ಬಂದ್ಬಿಟ್ಟು ಸುಸ್ತಾಗಿದ್ದೀನಿ. ಸುಸ್ತಲ್ಲ, ಅದು ಸುಸ್ತು, ಟಯರ್ಡ್. ಸೊ ಎಸ್ ಗೈಸ್, ಇವಾಗ ಮಾಡ್ಕೊಂಡ್ಬಿಡ್ತೀನಿ. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗಿ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ನಾನು ತುಂಬ ಟರ್ನ್ ಆಗೋದು ಇವಳಿಂದ, ಜಸ್ಟ್ ಇವಳಿಂದ. ಇವಳು ವಿಡಿಯೋ ಹಿಡಿಯಕ್ಕೆ ಹೋಗಿ ನಾನು ನನ್ನ ಖುಷಿಗೋಸ್ಕರ ಕ್ರಿಕೆಟ್ ಆಡಕ್ಕೆ ಹೋಗಿ ನಾನು ಟರ್ನ್ ಆಗೋದು. ನಮ್ಮ ಮಾವ ಬರೀ ನನಗೆ ಚೈನ್ ಹಾಕಿದ್ರು. ನಾನು ಅವರು ನಾನು ಕೇಳಿದ ತಕ್ಷಣ ಕೊಟ್ಟರು ಅನ್ನೋ ಖುಷಿಲಿ ಡಾಲರ್ ಜೊತೆಗೆ ವಾಪಸ್ ಅವ್ರು ಕೊಡ್ತಾ ಇದ್ದೀನಿ. ಸೊ ಎಸ್ ಹಾಕ್ಬಿಡೋಣ ನಮ್ಮ ಮಾವಂಗೆ. ಮಾವ ಕೊಡಗೆ ಈಗ ಕುಂಕುಮ ತಗೊಳ್ಳೋ ಸಮಯ ಬಂದಿದೆ. ನಾನು ನಮ್ಮ ಮಾವ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ ಕಾವ್ಯಕ್ಕ ಫುಲ್ ಫೀಲ್ ಆಗ್ತಿರ್ಬೇಕು. ಕಾವ್ಯಕ್ಕ ಫುಲ್ ಫೀಲ್ ಆಗ್ತಿದ್ಯಾ? ಇಲ್ಲಮ್ಮ. ನಾನು ಹೋಗ್ತಿದ್ದೀನಿ ಅಂತ ಫೀಲ್ ಆಗ್ತಿಲ್ವಾ? ಇಲ್ಲಮ್ಮ. ಯಾಕೆ ಕಾವ್ಯಕ್ಕ? ಹೋಗ್ಬೇಡ, ನಿಮ್ಮ ಮಾಮನ ಮನೇಲಿ ಒಂದ್ 2 ದಿವಸ 2 ದಿನ ಅಂತ ನನಗೆ ನನಗೆ ಬೇಡ ಅಂದಿದೆ. ಓಕೆ ಹೊರಡೋ ಸಮಯ, ಈಗ ಹೊರಡೋ ಸಮಯ, ನಮ್ಮ ಮಾವನ್ ಬಿಟ್ಟು ಹೋಗೋ ಸಮಯ. ವಿಚಾರ ನಮ್ಮ ಮಾವ ಒಳಗಡೆ ಬಾಳೆ ನಿಲ್ತಾ ಇರ್ಲಿಲ್ವಾ? ನಮ್ ದೊಡ್ಡಮ್ಮ ಪಾಪ ಬಾಳೆನ್ ತಗೊಂತಿದ್ರು, ಹಂಗೆ ಬಿಟ್ಬಿಟ್ರೆ. ಹೋಗ್ಲಿ ಹೋಗ್ಲಿ, ಸರ್ವೈಲ ತಗೋತೀನಿ.
ಗೈಸ್ ಇವನೇ ಯುತ್ವಿಕ್ ಕುದುರ್ಗ್ ಹೋಗ್ತಾ ಇದೀವಂತೆ. ನಮ್ಮಮ್ಮ ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿದ್ದಾರೆ. ಕುದುರ್ಗ್ ಹೋಗ್ತಾ ಇದೀವಿ. ಕುದುರ್ ರೆಡಿ ಕುದುರ್ ನಾನು ನಿನ್ ಜೊತೆ ಕೇಳಿಸಲ್ಲ ಡೈಲಿ ನಿನ್ ಮುಖ ನೋಡಿ ನೋಡಿ ಫೋನ್ ಮಾಡ್ತೀನಿ ನಾನು ನಿನ್ ತಂಗಿ ಮುಖ ನೋಡ್ತೀನಿ. ಯಾವಾಗ ಅಂತ ಗೊತ್ತಿಲ್ಲ. ಲೈಫ್ ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಿನ್ಗೂ ಅಪ್ಪಂಗೂ ಪ್ರೈವಸಿ ಕೊಡ್ತಾ ಇದೀವಿ. ಆರಾಮಾಗಿ ಡುಯೆಟ್ ಸಾಂಗ್ ಹಾಕೊಂಬ. ನಾನು ನನ್ನ ಯಾವಾಗಲೂ ಪ್ರೈವಸಿನಲ್ಲಿ ಇರೋದಲ್ಲಿ ಮತ್ತೆ ಓಡಿಸ್ತಿರಂದೆ ನಾವು ರೀಚ್ ಆಗೋಗಿರ್ತೀವಿ ಎಲ್ಗೋ. ಕರೆಕ್ಟ್. ನಮ್ ಕುದುರ್ ಓಡ್ಸಿದ್ರೆ ನಾವಂತೂ ಈ ಕಾರಲ್ಲಿ ಕುತ್ಕೊಂಡಲ್ಲ. ಹರೀಶ್ ಅಂಕಲ್ ಓಡಿಸ್ತಿರೋದಕ್ಕೆ ಕುತ್ಕೊಂತ ಇರೋದು. ಓಡ್ಸೋದ್ ಕಲ್ತಿದ್ಯಾ ಕಾರ್ ಓಡ್ಸೋದು? ಅರೆ ಇವಾಗ ಮಾತ್ರ ಪ್ರಯೋಗ ಮಾಡ್ಬೇಡ. ಇಲ್ಲಿ ಬಂದ್ ಬಾಯ್ ಮಾಡು. ನಾನು ನಂಗೆ ಕಲಿಸ್ತಾ ಇದೆಯಲ್ಲ. ಕಾವ್ಯಕ್ಕೆ ಇರ್ಬೇಕು ಅದಕ್ಕೆ. ಕರೆಕ್ಟ್ ಆಗಿ ಶೇಕ್ ಹ್ಯಾಂಡ್ ಕೊಟ್ಟು ಬಾಯ್ ಮಾಡು. ಏ ಮಾಮ ಅಪ್ಪು ಇಲ್ಲ ಅಲ್ಲಿ. ಕರೆಕ್ಟ್ ಆಗಿ ಬಾಯ್ ಮಾಡು. ಬಾಯ್ ಸಂಧ್ಯಾನು. ಅಲ್ಲಿ ಈ ಮಕ್ಳು ಬಂದು ನನ್ನನ್ನ ಕಣ್ಣಿಡಿದ್ರು. ಅವ್ರಿಗೆ ಆಗ್ತಿದ್ ಖುಷಿ ನೋಡಿ ನನ್ಗಂತೂ ಇನ್ನೂ ಡಬಲ್ ಖುಷಿ ಆಯ್ತು. ಈ ಪ್ರೀತಿ ಎಲ್ರಿಗೂ ಅಷ್ಟು ಸುಲಭವಾಗಿ ಸಿಗಲ್ಲ. ನನಗ್ ಸಿಕ್ಕಿದೆ ಅಂದ್ರೆ ನಾನೇನೋ ಪುಣ್ಯ ಮಾಡಿದೀನಿ. ಇನ್ನೂ ಹೆಚ್ಚು ಜನದ ಪ್ರೀತಿನ ನಾನು ಹಿಂಗೆ ಪಡ್ಕೊಂತೀನಿ ಅನ್ನೋ ನಂಬಿಕೆ ಮೇಲೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಮತ್ತೆ ಸಿಗು.